ಶೀಘ್ರವಾಗಿ ಜೀರ್ಣೋದ್ಧಾರಗೊಂಡ ಪಡುಬಿದ್ರೆ ಶ್ರೀ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನದಲ್ಲಿ ನೂತನವಾಗಿ ನಿರ್ಮಿಸಲ್ಪಟ್ಟ ಶಿಲಾಮಯ ಗರ್ಭಗುಡಿಯಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಪುನರ್ ಪ್ರತಿಷ್ಠೆ ಶ್ರೀ ಕ್ಷೇತ್ರದ ತಂತ್ರಿ ಕಂಬಳಕಟ್ಟ ರಾಧಾಕೃಷ್ಣ ಉಪಾಧ್ಯಾಯರ ನೇತೃತ್ವದಲ್ಲಿ ಬುಧವಾರದಂದು ಜರುಗಿತು. ಆ ಪ್ರಯುಕ್ತ ಅಷ್ಟೋತ್ತರ ಶತನಾರಿಕೇಲ ಗಣಯಾಗ, ಮಹಾರುದ್ರಯಾಗ, ಪ್ರತಿಷ್ಠಾಯಾಗ, ಪೀಠಿಕಾಯಾಗ, ಶಕ್ತಿಯಾಗ ಜರುಗಿದ್ದು ಸುಮುಹೂರ್ತದಲ್ಲಿ ಶ್ರೀ ಮಹಾಲಿಂಗೇಶ್ವರ ದೇವರ ಪ್ರತಿಷ್ಠೆ ಕೂಡ ಜರುಗಿದೆ. ಬಳಿಕ ಅಷ್ಟಬಂಧ ಲೇಪನ, ನವಕ ಪ್ರಧಾನ ಕಲಶಾಭಿಷೇಕ, ಪ್ರಸನ್ನ ಪೂಜೆ, ಪ್ರತಿಜ್ಞಾ ವಿಧಿ, ಮಹಾಪೂಜೆ, ಗಣಪತಿ ದೇವರ ಶುದ್ಧಿ ಪ್ರಕ್ರಿಯೆಗಳು ನೆರವೇರಿತು. ಅನಂತರದಲ್ಲಿ ಪಲ್ಲ ಪೂಜೆ ಕೂಡ ಜರುಗಿ ಜೀರ್ಣೋದ್ಧಾರ ಮುಂಬೈ ಸಮಿತಿ ವತಿಯಿಂದ ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಶ್ರೀ ಅದಮಾರು ಮಠದ ಶ್ರೀ ಈಶಪ್ರಿಯ ತೀರ್ಥ ಶ್ರೀಪಾದರ ದಿವ್ಯ ಸಾನ್ನಿಧ್ಯ ಮತ್ತು ಸಂಸ್ಥಾನ ಪೂಜೆ ಜರುಗಿತು. ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ನೇತೃತ್ವದಲ್ಲಿ ದಾನಿಗಳನ್ನು ಗುರುತಿಸಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷ ಶಾಸಕ ಗುರ್ಮೆ ಸುರೇಶ್ ಶೆಟ್ಟಿ, ಮಾಜಿ ಶಾಸಕ ಲಾಲಾಜಿ ಆರ್ಮೆಂಡನ್, ಕೋರ್ನಾಯ ಪದ್ಮನಾಥರಾವು, ಆನುವಂಶಿಕ ಮುಕ್ತೇಸರ ರತ್ನಾಕರ ರಾಜ್ ಅರಸು, ಕಿನ್ಯಕ್ಕ ಬಲ್ಲಾಲ್, ಪೇಟೆ ಮನೆ ಭವಾನಿ ಶಂಕರ್ ಹೆಗ್ಡೆ, ಕೋರ್ನಾಯ ಶ್ರೀಪತಿ ರಾವು ಹಾಗೆಯೇ ಮತ್ತಿತರರು ಈ ಸಂದರ್ಭ ಹತ್ತೂರ ಸಮಸ್ತರರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಹಾಗೆಯೇ ದೇಗುಲದಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನ ಕೂಡ ನೆರವೇರಿದೆ. ಸಂಜೆ ಅಷ್ಟದೀಕಲ್ಪ, ಬಲಿಶೀಲ ಪ್ರತಿಷ್ಠೆ, ಮಹಾಬಲಿಪೀಠ ಪ್ರತಿಷ್ಠೆ, ಧ್ವಜ ದಿವಸ, ದುರ್ಗಾರಾಧನೆ, ಮುಹೂರ್ತ ಬಲಿ, ರಾತ್ರಿ ಪೂಜೆ, ಗಣಪತಿ ದೇವರ ಬಿಂಬಶಯ್ಯ ಕಲ್ಪನೆ, ಶಿರಸತ್ವಯಾಗ, ಆದಿವಾಸಿಯಾಗ, ನಪುಂಸಕ ಶಿಲಾನ್ಯಾಸ, ರತ್ನನ್ಯಾಸಯಾಗ, ಭದ್ರಕಮಂಡಲ ಪೂಜೆ, ದುರ್ಗಾರಾಧನೆ ಕೂಡ ನೆರವೇರಿದೆ. ಹರಿಗೆ ವಂದನೆಯು ಸುಲಭ ಪೂಜೆ. ಇದು ಪ್ರಣವ ಮಂತ್ರ. ಪ್ರಣವ ಅಂತ ಗಣಪತಿಗೆ ಒಂದು ಹೆಸರು ಕೂಡ ಇದೆ. ಇದರ ಅರ್ಥ ಏನಂತಂದ್ರೆ ಅಕಾರ, ಉಕಾರ, ಮಕಾರ. ಅಗ್ನಿಮೇಳೆ ಪುರೋಹಿತಂ ಋಗ್ವೇದ, ಉಷೇತ್ವೋರ್ಜತ್ವ ಯಜುರ್ವೇದ, ಮಕಾರ ಸಾಮವೇದ. ಈ ಮೂರೂ ವೇದಗಳ ಸಾರ ಈ ಓಂಕಾರ. ಈ ಓಂಕಾರವನ್ನು ಯಾವ ಪುರುಷ ಲಕ್ಷಣದಲ್ಲಿ ನೋಡ್ತೇವೋ ಅದು ಪ್ರಣವ. ಆ ಪ್ರಣವಕ್ಕೆ ನಾವು ಗಣಪತಿ ಅಂತ ಕರೆದ್ವಿ. ಅದೇ ಈಶ್ವರ ದೇವರ ವೈಶಿಷ್ಟ್ಯ. ಅವನದ್ದಾದಂತಹ ಅಂತ್ಯ ಆಗಲೇಬೇಕು. ಬೇಡದ್ದವನು ಮಾಡಿದವನು ಅಂತ್ಯ ಆಗಲೇಬೇಕು, ಒಳ್ಳೇದು ಮಾಡಿದವನು ಅಂತ್ಯ ಆಗಲೇಬೇಕು. ಅವ ನನ್ನನ್ನು ಸ್ಮರಿಸ್ತಾನೆ. ಅನುಗ್ರಹ ಮಾಡದಿದ್ದರೆ ತಪ್ಪಾಗ್ತದೆ, ಅನುಗ್ರಹ ಮಾಡಲೇಬೇಕು. ಯಾಕೆ ಹೇಳಿದರೆ ಅದು ದೇವರು, ಎಲ್ಲ ಭಕ್ತರ ಮೇಲೆ ಪ್ರೀತಿ ಇರತಕ್ಕಂತಹ ಒಬ್ಬರು ದೇವರು. ಹಾಗೆ ಅಂತೇಳಿ ಅನುಗ್ರಹ ಮಾಡಿದರೆ ಅವು ಮಾಡೋದು ಅನ್ಯಾಯವೇ. ಇತ್ತಲೆ ಎನ್ನ ಜನ್ಮ ನಕ್ಷತ್ರಗಳು ದಾಲಂಜಿ 10 ವರ್ಷ ಚೆನ್ನಾಗಿ ಗಣಹೋಮ ಮಲ್ಪೊಂದುತ್ತೆ ಆಯ್ತಾ. ಎಂಕ ರಿಸಲ್ಟ್ ಎಂಕಾಯ್ತಾ ಎಂಕ ಒಂದು ಎಡ್ಡೆ ಬರ್ತೇನೆ ಅಂಚಾದ ಎದಲ್ಲ ಬತ್ತಿನೇ ಊರು ಬರ್ತಂದು ಅಣ್ಣ ಮೂಲವಂಜಿ ಗಣ ಬರ್ತದೆ. ಎನ್ನ ಜನ್ಮ ನಕ್ಷತ್ರ ಪೂಜೆಲ್ಲ ಅప్పుడు ಪ್ರಸಾದ ಬರೋದುಂಡು. ಅಂಚೆ ಈ ಗಣಪತಿ ದೇವಸ್ಥಾನಕ್ಕೆ ಬಾರಿ ಒಂಜಿ ಆಜ್ಞತೆ ಉಂಡು. ಎಂಕ ಭಕ್ತಿ ನಮ್ಮ ಕಾರ್ಯ ಧ್ಯಾನದಾಂಡ ಒಂಜ ಅದಕ್ಕೆ ನಮ್ಮ ದೇವರು ನಮ್ಮ ಭಕ್ತಿ ಉಂಪಿನ ಬವರ ಭರವಸೆ ಬಿಟ್ಕೊಂಡು ಕಷ್ಟಕಾಲೋಡು ದೈವಿ ಸಹಾಯ ದಿಕ್ಕಣದಾಂಡ ನಂಗೆ ಆಯ್ತು ಒಂಜಿ ಧೈರ್ಯ ಬರ್ಕೊಂಡು ಅಂಚ ಪಾಕ ಅಡೆತಡೆ ಮೀದು ಎಂಕುಲು ಮಸ್ತು
ದೇವರ ದೇವತೆ ಸಾಧಾರಣ ಎಟ್ಟ ಪರಿಸ್ಥಿತಿ ಉಳ್ಳೇನು ಅಂಡಲ ದೇವರ ಅನುಗ್ರಹ ಪಡೆದದ್ದು ಈ ಊರುಗಳ ಈ ಜನಕುಲೆಲ್ಲ ಮಾತ್ರ ದೈವ ಅನುಗ್ರಹ ಪಡೆದದ್ದು ಯಾನು ಮಹಾಗಣಪತಿ ಮಹಾಲಿಂಗೇಶ್ವರ ದೇವಸ್ಥಾನ ಪ್ರಾರ್ಥನೆ ಮಲ್ಪೆ ಹಣತೆಯನ್ನು ಹಚ್ಚುತ್ತಿದ್ದೇನೆ ಅಂಧಕಾರವನ್ನೇ ಹೋಗಲಾಡಿಸುವೆನೆಂಬ ಅಹಂಕಾರದಿಂದಲ್ಲ, ಹಣತೆಯನ್ನು ಹಚ್ಚುತ್ತಿದ್ದೇನೆ ಅಂಧಕಾರವನ್ನು ಹೋಗಲಾಡಿಸುವೆನೆಂಬ ಅಹಂಕಾರದಿಂದಲ್ಲ. ಈ ಅಂಧಕಾರದೊಳಗೆ, ಈ ಕತ್ತಲೆಯೊಳಗೆ ನನ್ನ ಮುಖವನ್ನೊಮ್ಮೆ ನೀವು, ನಿಮ್ಮ ಮುಖವನ್ನೊಮ್ಮೆ ನಾನು ನೋಡಬೇಕೆಂಬ ಅದಮ್ಯ ಇಚ್ಛೆಯಿಂದ ಈ ಹಣತೆಯನ್ನು ಹಚ್ಚುತ್ತಿದ್ದೇನೆ ಬಣ್ಣದೆ ಒರಿ ಭಾರಿ ಲಾಯ್ಕದ ನಾನು ನೋಡಿ ಬಂದಿರ ಬಂದುಲೆ ಪ್ರಕಾಶ್ ಶೆಟ್ಟಿ ಇನಿ ಈ ರೀತಿಯ ಒಂಜಿ ಮಲ್ಲ ಪರಮ ಪೂಜ್ಯವಾಯಿನಂಚಿನ ಸೇವೆ